ಕುರಿಯ ಮಾರಾಕ್ ಬಿಟ್ಟ ನೋಡಮ್ಮಿ. ಮಾರಾಕ್ ಇದಕ್ಕೇನಿಯ ನೀನು ಬುಡಿಸ್ಕೊಳಕ್ಕೆ ಎಷ್ಟು ಬೇಕೋ ಅಷ್ಟೊಂದು ಕಾಸು ಸಿಕ್ಕೈತೆ. ಬಾ ಇವಾಗ ಪಾರಕ್ಕನ್ ಮಕ್ಕದ ಮೇಲೆ ಬೀಸಾಕಿ ನೀನ ಬುಡಿಸ್ಕೊಂಡೋಯ್ತೀನಿ. ಏನ್ ಅನ್ಕೊಂಡ್ಬಿಟ್ಟಿದ್ಯಾ ನಿಮ್ಮಮ್ಮ ಅಂದ್ರೆ ಸಾಮಾನ್ಯ ಅಂತ ಅನ್ಕೊಂಡ್ಬಿಟ್ಟಿದೀಗ. ಬಾ ಅಷ್ಟಾರ ಕುರಿಯಾಗೆ ಆ ಪಾರಕ್ಕಂಗೇನಾರ ಗೊತ್ತಾಯ್ತಾ? ಗೊತ್ತಿರಕ್ಕಿಲ್ಲ ತಾನೇ. ಅವಳು ಎಣಿಸ್ಕೊಂಡು ಕುಂತ್ಕತಾಳ. ಇವತ್ತು ಹೊಸ ಯಾರೋ ಮಟನ್ ಚಿಕನ್ ಮಾಡಕ್ ಕುಯ್ಕೊಂಡು ಹೋಗೋರೆ ಅಂತ ಅನ್ಕೊಬಿಡ್ತಾರೆ ಬಿಡು. ನೀನ್ ಯಾಕೆ ತಲೆ ಕೆಡ್ಸ್ಕೊಂಡಿಗೆ? ಬಾಬಾ ಎಮ್ಮಂಗ್ ದುಡ್ಡು ಕೊಟ್ಬಿಟ್ಟು ಬುಡ್ಸ್ಕೊಂಡ್ಬಿಟ್ಟು ಹೋಯ್ತೀನಿ ನಿನ್ನ. ಅಮ್ಮ ನಿನ್ ಕದ್ದಿರ ಕುರಿ ಪಾರಕ್ಕಂತ ಅಲ್ಲ ಕಣಮ್ಮ. ಹೌದೇ ಮತ್ ಇನ್ನ ಸಲೀಸಾಯ್ತು ಬಿಡು ನಮ್ಗೆ. ಪಾರಕ್ಕೊಂದಾಗಿದ್ರೆ ಉತ್ತರ ಕೊಡ್ಬೇಕಿತ್ತು. ಬ್ಯಾರ್ದಾದ್ರೆ ಕಂಡೋರ್ದಾದ್ರೆ ನಾವ್ ಯಾಕೆ ಉತ್ತರ ಕೊಡನಿ? ಅಯ್ಯೋ ಅಮ್ಮ ಭದ್ರಮ್ಮ ಅಂತ ಹೇಳ್ಬಿಟ್ಟು ನಮ್ಮೂರಾಗ ಭದ್ರು ಕಾಳಿ ಅಯ್ಯಮ್ಮ. ಆ ಅಮ್ಮನ್ ಕುರಿನ ನಾವು ಕದ್ದಿರೋದಂತೆ. ಅಮ್ಮ ಏನಾರ ಅಮ್ಮಂಗ್ ಗೊತ್ತಾಗ್ಬಿಟ್ರೆ ನಮ್ಮನ್ ಕತ್ತರಿಸ್ ಕೋಳಿ ಕತ್ತರಿಸ್ದಂಗೆ ಕಚ್ಚ 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 ಕತ್ತರಿಸಾಕ್ಬಿಡ್ತಾಳೆ ಕಣಮ್ಮ. ಅಮ್ಮ ಅದೇನೋ ಇದೆಲ್ಲ ಬೇಕಾ ನಮ್ಗೆ ಅವಶ್ಯಕತೆ ಐತಾ? ನನ್ಗೇನೋ ಬೇಡ ಅಂತ ಅನ್ನಿಸ್ತದೆ. ಅಮ್ಮ ಸುಮ್ಮಕ್ ನಡಿ, ನನ್ನ ಮಾತು ಕೇಳು, ಸುಮ್ಮನೆ ನಡಿ ಹೋಗೋಣ. ಏನು ಬೇಡ, ಆ ಕುರಿಯ ವಾಪಸ್ ಆಡ್ಕೊಂಡ್ಬಿಟ್ಟು ಬರೋಣ. ಯಾವಳೆ ಅವಳು ಬದ್ರಿನಂತೆ ಬದ್ರಿನೋ ಕಿತ್ತೋದಳು. ಅವಳು ಕತೆ ಕಟ್ಕೊಂಡು ನಮ್ಗೇನಾಗಬೇಕು? ಅಷ್ಟು ದಾರ ಕುರಿಯಾಗಿ ಎಣ್ಸಕ್ ಆಯ್ತದೆ ನಮ್ಗೆ. ಅಷ್ಟೊಂದು ಕುರಿಯವನಾಗೆ ನಾವು ಕದಿದೀವಿ ಅಂತ ಹೆಂಗ್ ಗೊತ್ತಾಯ್ತದೆ? 2 ಕುರಿ ಕದ್ದಿರೋದಮ್ಮ. ಅಲ್ಲಿ ಎಷ್ಟು 150 200 ಮ್ಯಾಲಿದ್ವು ಕುರಿ. ಅದ್ರಾಗ ನಾವು ಕದ್ದಿರ ತಾನೇ. ಅಮ್ಮ ಎಲ್ರು ಎದುರಿಸ್ತಾರೆ ಕಣಮ್ಮ. ಆ ಬದ್ರಿ ಒಳ್ಳೆಳಲ್ಲ ಅಂತ ಹೇಳ್ಬಿಟ್ಟು ನೀನ್ ನೋಡ್ರು ಅದನ್ನೇನೇ ಕದ್ಕೊಂಡ್ಬಿಟ್ಟು ಬಂದಿದ್ದೀಗ. ನನ್ಗೆ ಯಾಕೋ ಭಯ ಆಯ್ತದೆ ಕಣಮ್ಮ. ಅಯ್ಯೋ ನಮ್ಗೇನಿದೇನು ನಾವೇನು ಹೊಸ್ದಾಗ ಮಾಡಿದೀವ? ಬಾರೆ ಎಲ್ಲೆಲ್ಲೋ ತಗ್ಲಾಕೊಂಡಿಲ್ಲ. ಜಾತ್ರೆನಾಗೆಲ್ಲ ಕೊದ್ದಾಗೂ ತಗ್ಲಾಕೊಂಡಿಲ್ಲ. ಅಂತದ್ರಾಗೆ ಜುಜುಮಿ ಇದಕ್ಕೆಲ್ಲ ತಗ್ಲಾಕೊಂಡ್ಬಿಡ್ತೀವ ಮಗಳೇ. ನೀನು ಯಾಕೆ ಮಗಳೇ ನಾನು ಹೊಟ್ಟೆ ಗುಟ್ಟಿ ಹಿಂಗೆ ಇದು ಮಾಡ್ತೀಯ? ನಿನಗಂತೂ ಏನು ತಲೆನಾಗ ಬುದ್ಧಿ ಇಲ್ಲ ಬಿಡು. ಇನ್ನೇನು ಎಷ್ಟು ದಿನ ಅಂತ ಹೇಳ್ಬಿಟ್ಟು ಇವ್ರ ತಗ ಏನೇ ಸಾಯ್ತೀಯ ಹೇಳಿ ನೀನು? ಸುಮ್ಕೆ ನಡಿ, ನಾನು ನೋಡ್ಕೊತೀನಿ ಎಲ್ಲನೂ. ಆದ್ರೂ ಕಾಸು ವಾಪಸ್ ಕೊಟ್ಬಿಡೋದ್ ಮೇಲು ಅನ್ನಿಸ್ತದ ಕಣಮ್ಮ ಭದ್ರಮ್ಮಂಗೆ. ನೋಡಿಯೇ ಬದ್ರಿನಂತೆ ಬದ್ರಿ, ನನ್ನ ಮುಂದೆ ಯಾವಳೆ ಬದ್ರಿ? ಏನೋ ನಿನ್ನಿಷ್ಟ ಕಣಮ್ಮ, ನಿನ್ನ ಧೈರ್ಯ ಅಷ್ಟೇ ನೀನಿಯ. ಸರಿ, ನನಗೊಂಥರ ಖುಷಿ ಆಯ್ತೈತೆ. ಹೊಸ ವರ್ಷದ ದಿನ ಎಲ್ಲರೂ ಮೆರಿತಾವ್ರೆ. ನಾನು ಇಂಥ ಕೆಲಸ ಮಾಡ್ಕೊಂಡು ಕುಂತಿದ್ದೀನಲ್ಲ ಅಂತ ಹೇಳ್ಬಿಟ್ಟು ಸದ್ಯ ಬುಡಿಸ್ಕೊಂಡು ಹೋಗಕ್ಕೆ ಅಂತ ಕಾಸು ಎತ್ಕೊಂಡ್ಬಿಟ್ಟು ಬಂದಿದ್ದೀಗಲ್ಲ, ಅಷ್ಟೇ ನೀನೇ ಸಾಕು. ಬಾ ಹೋಗೋಣ. ಯಾಕೋ ಒಳಗೆ ಗಡಗಡ ಅಂತ ಭಯನೂ ಆಯ್ತೈತೆ. ಏನು ಮಾಡೋದು ಅಂತನೂ ಅರ್ಥ ಆಯ್ತಿಲ್ಲ. ಏನು ಮಾಡೋದು ಬಿಡು, ಬಂದಾಗ ನೋಡ್ಕೊಳ್ಳೋಣ. ಇವಾಗ ಯಾಕೆ ಟೆನ್ಷನ್ ತಗೋಬೇಕು? ಪಾರಿ ಲೇ ಪಾರಿ, ಓ ದುಡ್ಡು ತಗೊಂಡ್ಬಿಟ್ಟು ಬಂದಿದ್ದಂಗಿದ್ದೀರಾ? ಇದ್ ನನಗ್ ಜುಜುಮಿ ದುಡ್ಡು ಕಣೆ. ಇದ್ ಎಲ್ಲ ಯಾವ ಲೆಕ್ಕ ನನಗೆ? ಏನೋ ನೋಡನಿ ಅಂತ ಹೇಳ್ಬಿಟ್ಟು ಸುಮ್ಮನಿದ್ದೆ ಅಷ್ಟೇ. ಏನಿಯ ಬ್ಯಾಂಕ್ಗೆಲ್ಲ ರಜಾ ಇತ್ತಲ್ಲ ಅಂತ ಹೇಳ್ಬಿಟ್ಟು. ಇವಾಗ ನೀನು ದುಡ್ಡು ತಗ, ನನ್ನ ಮಗಳನ್ನ ನಾನು ಕರ್ಕೊಂಡು ಹೋಯ್ತೀನಿ. ಇನ್ನೂ 50,000 ರೂಪಾಯಿ ಬೇಕಾದ್ರೆ ಎಕ್ಸ್ಟ್ರಾ ಕೊಡ್ತೀನಿ. ನೀನೇ ಬಂದು ಬೇಕಾದ್ರೆ ನನ್ನ ಮಗಳು ಮನೆಯ ಕ್ಯಾಮೆ ಮಾಡು. ನನ್ನ ಮಗಳನ್ನೇನ ಕರ್ಕೊಂಡು ಬಂದ್ಬಿಟ್ಟು ಇಲ್ಲಿ ಇಟ್ಕೊಂಡು ಸುಮ್ಮನಿರಕ್ಕಿಲ್ಲ ಅಷ್ಟೇನಿಯ. ಈ ಬರೀ 50,000 ರೂಪಾಯಿಗೋಸ್ಕರ ನನ್ನ ಮಗಳು ಡೈಮಂಡ್. ನನ್ನ ಮಗಳನ್ನ ಏನ್ ಅನ್ಕೊಂಡಿದ್ಯಾ? ಇಡೀ ಕರ್ನಾಟಕದಾಗ ಏನಿಯ ಟಾಪ್ 3 ರಿಚ್ ವುಮೆನ್ ಮಾಡ್ಬಿಡ್ತೀನಿ ನಾನು. ತಗ ನಿನ್ ದುಡ್ಡನ್ನ. ಏನಾರ ಕಷ್ಟ ಅಂದ್ರೆ ಬಂದು ನನ್ನ ಕೇಳು, ದುಡ್ಡ ಹಿಂಗೆ ಕೊಟ್ಬಿಡ್ತೀನಿ. ನಿಮ್ ತರ ಎಲ್ಲ ಚೀಪ್ ಅಲ್ಲ ನಾನಂತೂ. ಹಿಂಗೆಲ್ಲ ತಲೆ ಕೆಡಿಸ್ಕೊಂಡು ಕುಂತ್ಕೊಳಕಿಲ್ಲ ನಾನು. 50,000 55,000 ರೂಪಾಯಿದೊಂದು ಲೆಕ್ಕನೆ. ಎಣಿಸ್ಕ. ನೀನ್ ಏನಂತ ಅನ್ಕೊಂಡ್ಬಿಟ್ಟಿದೀಗ? ಯವ್ವ ಅದೇನೋ ಲಾಲ್ ಬಾಗ್ನೆ ಕಿವಿಗೆ ಇಟ್ಬಿಡ್ತಿಯಲ್ಲಕ್ಕ ನೀನಂತೂ. 50,000 55,000 ರೂಪಾಯಿ 5 ದಿನ ಹೊಂಚಿದೀಗ. ಇನ್ನ ಕರ್ನಾಟಕದಾಗೆ ಟಾಪ್ 3 ಬಿಸಿನೆಸ್ ವುಮೆನ್ ಮಾಡ್ಬಿಡ್ತೀಗ ನೀನು. ಮಾಡ್ತೀನಿ, ಮಾಡಿ ತೋರಿಸ್ತೀನಿ. ಏನ್ ಅನ್ಕೊಂಡ್ಬಿಟ್ಟಿದೀಗ ನೀನು? ನನ್ನ ಮಗಳು ಅಂದ್ರೆ ಸಾಮಾನ್ಯ ಅಂತ ಅನ್ಕೊಂಡ್ಬಿಟ್ಟಿದ್ಯಾ? ಅವಳನ್ನ ಹೆಂಗೆ ಬಿಸ್ನೆಸ್ ಆಗಿ ಇಂಪ್ರೂವ್ ಮಾಡ್ಬೇಕು ಅಂತ ನನಗೆ ಗೊತ್ತು. ಏನೋ ಮೊದಲನೇ ಬಿಸ್ನೆಸ್ ಕೈ ಎಡವವಳು ಅಷ್ಟೇ ಏನಿಯ. ಅಷ್ಟು ಬಿಟ್ರೆ ಇನ್ನ ಬ್ಯಾರೆ ಇನ್ನೇನಕ್ಕೂ ಎಡವಕ್ಕಿಲ್ಲ. ನಾನಿಲ್ವೇ ಆರಾಮ್ ಬಂದಿಲ್ವೇ? ನಾನು ನೋಡ್ಕೊತೀನಿ. ಲೇ ಮಗಳೇ, ನಾನಿರೋ ಗಂಟ ಚಿಂತೆ ನೀಯ ಮಾಡ್ಬೇಡ್ವೆ ನೀನು. ನೀನು ನೋಡು ಹೆಂಗ್ ಸಾವುಕಾತಿ ಮಾಡ್ತೀನಿ ಅಂತ. ಈ ಬಿಲ್ಡಪ್ ಬೇಕೇನಮ್ಮ. ಆಗ್ಲೇ 2 ಕುರಿ ಮಾರ್ಬಿಟ್ಟು ಕಳ್ತನ ಮಾಡ್ಬಿಟ್ಟು ತಂದ್ಬಿಟ್ಟು ಸಾಲ ತೀರ್ಸಿದೀವಿ. ಅಂಥದ್ರಾಗೆ ಪುಂಗು ಅಂದ್ರೆ ಊರೆಲ್ಲ ನಂದೇ ಅಂತೀಯ. ಸುಮ್ಕೆ ಬಾ ಹೋಗೋಣ. ಮಗಳೇ, ಜನ ಇವಾಗ ಸುಳ್ಳು ಬೆಲೆ ಕೊಟ್ಟಷ್ಟು ಸತ್ಯಕ್ಕೆ ಬೆಲೆ ಕೊಡಕ್ಕಿಲ್ಲ ಮಗಳೇ. ನಾವ್ ಹಿಂಗೆ ಹೇಳ್ಕೋಬೇಕು, ಬಿಲ್ಡಪ್ಪ ಫೇಮಸ್ ಆಗಬೇಕು ಅಂದ್ರೆ ನಾವು ಹೇಳ್ಕೋಬೇಕು ಹಿಂಗೆ. ನಿಂಗೆ ಏನು ಗೊತ್ತಾಯ್ತದೆ ನಿಂಗೆ? ಈಗ ನಮ್ಗೆ ಎಷ್ಟು ಬೆಲೆ ಇರ್ತದೆ ಗೊತ್ತಾ? ಈಚೆ ಕಡೆ ನಾವು ಸುಳ್ಳು ಹೇಳ್ತೀವೋ ನಿಜ ಹೇಳ್ತೀವೋ ಅಂತ ಹೇಳ್ಬಿಟ್ಟು ಯಾರಿಗೂ ಗೊತ್ತಿರ್ತದೆ? ಯಾರಿಗೂ ಗೊತ್ತಿರಕ್ಕಿಲ್ಲ. ಹಂಗೆ ಹುಸಿ ಕೊಡ್ತಾ ಇರ್ಬೇಕು ಬಿಲ್ಡಪ್ಪ ಮಗಳೇ. ನಿಂಗೆ ಗೊತ್ತಾಗಕ್ಕಿಲ್ಲ ನಿಂಗೆ. ನಡಿ ಸುಮ್ಕೆ ನೀಯ. ಬಿಲ್ಡಪ್ ಹಂಗೆ ಕೊಟ್ರೆ ನೀಯ ನಮ್ಗೆ ಯಾವಾಗೂ ಲೆಕ್ಕಕ್ಕೆ ಬರೋದು. ನಡಿ ನೀನು. ಯವ್ವ ಹಿಂಗ ಪುಂಗೋರ್ನ ನಾನಂತೂ ನೋಡಿಲ್ಲ ಬಿಡು. ಏನ್ ಪುಂಗು ಅಂದ್ರೆ ಹೆಂಗ ಪುಂಗ್ತಾಳಲ್ಲ. ಯವ್ವ ದೇವ್ರೆ. ಬಿಡು, ನನಗಂತೂ ಈ ಜನ್ಮದಾಗ ಇವ್ರು ಸಾಲ ತೀರ್ಸಕ್ಕಿಲ್ಲ. ಈ ಮೊಳ್ಳಿನ ಹಿಡ್ಕೊಂಡು ನಾನಂತೂ ಕೆಲಸ ಮಾಡಕ್ಕೆ ಸಾಕಾಗದು. 10 ಪೈಸದ ಕೆಲಸನೂ ಮಾಡೋದಿಲ್ಲ. ಏನ್ ಮಾಡ್ತೀಗ? ಸದ್ಯ ಬಿಡು, ಹೆಂಗೋನುವೆ ದುಡ್ಡನ್ನ ವಾಪಸ್ ಬಂತಲ್ಲ ಅದು ಸರಿ. ಯಾರ ತಕ್ಕ ಸಾಲ ಮಾಡ್ಬಿಟ್ಟು ಇಸ್ಕೊಂಡ್ಬಿಟ್ಟು ಬಂದ್ರು ಏನೋ. ಪೊದ್ದಿಗೆ ಫೋನ್ ಮಾಡ್ಬಿಟ್ಟು ಹೇಳ್ಬೇಕು, ಹಿಂಗೆ ಸಾಲ್ವಾ ಕೊಟ್ಲು ಅಂತ ಹೇಳ್ಬಿಟ್ಟು. ಮಗಳೇ, ಇವತ್ತು ಹೊಸ ವರ್ಷ ಬಿಟ್ಬಿಡು ಮನೆಯಳಿನ. ಬಿಟ್ಬಿಟ್ಟು ನಾಳೆಯಿಂದ ಟಾರ್ಗೆಟ್ ಎಲ್ಲನೂ ಆ ಪದ್ದಿ ಮೇಲೆ ಏನೇ ಇರ್ಬೇಕು ನಿಂದು, ಸರಿನಾ? ಆ ಪದ್ದಿಗೊಂದು ಗತಿ ಕಾಣಿಸೋ ಗಂಟ ಬಿಡಬಾರ್ದು. ಸರಿಯಾಗಿ ಮಾಡಬೇಕು, ಸರಿಯಾಗಿ. ಬಿಟ್ರೆ ನಮ್ಮನ್ನು ಸೇರ್ ಮುಳುಗಿಸ್ ತೇಲಿಸ್ಬಿಡ್ತಾಳ ಮನೆಯಳಿ. ಈಗ ಅವಳಿಗೆ ಸರಿಯಾಗಿ ಏನೇ ಬುದ್ಧಿ ಕಲಿಸ್ಬೇಕು ನಾವು, ಸರಿನಾ?
ಹಿಂಗೆ ಬಿಟ್ರೆ ಕಷ್ಟ ಆಯ್ತದೆ. ಆ ಮಳ್ಳಿ ಮಳ್ಳಿ ಮಿಂಚುಳಿಗೆ ನಾಳೆಯಿಂದ ಲೆಕ್ಕಕ್ಕಕ್ಕ. ನೋಡು, ಇನ್ನು ಇವತ್ತು ಮನೆಗೆ ಬಂದಿದ್ದೀಗ ಮಗಳೇ, ಶುರು ಮಾಡೆ ಬಿಸಿನೆಸ್. ಯಾವ ಐಡಿಯಾ ಬೇಕೋ ಅದು ಮಾಡು. ಏನೋ ಬ್ಯಾಂಕಿಗೆ ಸಾಲ ತಗೊಂಡಾದ್ರೂ ಪರವಾಗಿಲ್ಲ, ಬಿಸಿನೆಸ್ ಶುರು ಮಾಡು. ಎಲ್ಲಿ ಎಡವಿದೆಯೋ ಅಲ್ಲೇ ಎದ್ದೊಳ್ಬೇಕು. ದುಡ್ಡು ಬಂದಮೇಲೆ ನಿಮ್ಮ ಅತ್ತೆನ ಇವ್ರನ್ನ ಯಾರನ್ನೂ ಲೆಕ್ಕಕ್ಕೇನೆ ಇಕ್ಕಬೇಡ. ಸರಿನಾ? ಸರಿ ಕಣಮ್ಮ. ಅಕ್ಕ ಬಂದ್ರ ನೀವು? ಯಪ್ಪ, ನೀವು ಯಾವಾಗ ಬರ್ತೀರೋ ಅಂತ ಕಾಯ್ತಾ ಇದ್ದೆ ನಾನಂತೂ. ಬಂದೆ. ನಮ್ಮ ಅಮ್ಮ ಅಂದ್ರೆ ಸುಮ್ಮನೆನಾ? ನನ್ನ ಬುಡಿಸ್ಕೊಂಬಿಟ್ಟು ಬರೋ ಗಂಟನೂ ಬಿಡಕ್ಕಿಲ್ಲ. ನಮ್ಮ ಅಮ್ಮಂಗೆ ನಾನು ಅಂದ್ರೆ ಪಿರಾಣ ಅಲ್ವಾ, ಅದಕ್ಕೆ ಬುಡಿಸ್ಕೊಂಬಿಟ್ಟೇನಿಯ ಬರೋದು. ನೀವು ಬದ್ದಿದ್ದು ಒಳ್ಳೇದಾಯ್ತು. ಆ ಮಳ್ಳಿ ಪೊದ್ದಿ ಮೆರಿತಿದ್ಲು ರಾತ್ರಿಲ್ಲನೂ. ಪಾರ್ಟಿ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಏನು ಕುಣಿಯೋದು ಡ್ಯಾನ್ಸ್ ಮಾಡೋದು ಕೇಳಿ ಎಲ್ಲ ಮಾಡ್ಕೊಂಬಿಟ್ಟು ಬಂದವಳೆ. ವಿಡಿಯೋ ಎಲ್ಲ ಮಾಡ್ಕೊಂಡು ಎಲ್ಲ ತೋರಿಸ್ತಿದ್ಲು ಎಲ್ರಿಗೂ. ಅವಳ ಕಾಟ ಶಾನೆ ಹೋಗ್ಬಿಟ್ಟೈತಿ. ಅವಳಂತೂ 3 ಬಿಟ್ಟೋಳಿದ್ದಂಗೆ ಅವಳಂತೂ. ಯಪ್ಪ, ಮನೆನಾಗ ಸಂಸ್ಕಾರ ನೆನೆಯ ಕಲ್ತಿಲ್ಲ. ಬಂದ್ಬಿಟ್ಟಿಲಿ ಬರೀ ಎಗರಾಡೋದು ಕುಣಿದಾಡೋದು ಇದೇನೇನಿಯ ಕ್ಯಾಮೆ ಮಾಡ್ತಾಳೆ. ಈಗ ನಾನು ಬಂದಿದ್ದೀನಲ್ಲ, ಎಲ್ಲ ಕ್ಯಾಮೆನೂ ಇಳಿತದ ಬಾ. ದುರಂಕಾರ ದೌಲತ್ತು ಎಲ್ಲನೂ ನನಗೆ ಗೊತ್ತು ಹೆಂಗೆ ಇಳಿಸ್ಬೇಕು ಅಂತ. ನೋಡು, ನಾನು ನೀನು ಬಿಸ್ನೆಸ್ ಶುರು ಮಾಡ್ಕೋಬೇಕು ಅಂತಿದ್ವಲ್ಲ, ಅದನ್ನ ಆದಷ್ಟು ಬೇಗ ನೀನೇ ಶುರು ಮಾಡ್ಬಿಡೋಣ. ಸರಿನಾ? ಇವಳು ಹುರ್ಕೋಬೇಕು. ನಮಗೆ ಅವಮಾನ ಆಗಿತ್ತಲ್ಲ, ಅದಕ್ಕಾದ್ರೂ ಪ್ರತಿಫಲ ತೀರಿಸ್ಕೋಬೇಕು. ಬುಡಕ್ಕಿಲ್ಲ ನೋಡ್ತಾ ಇರ ನಾನಂತೂ. ಅದು ನಿಜನೇ ನೀಯ. ಅತ್ತೆ ಅತ್ತೆ, ಬಂದೆ ಅತ್ತೆ. ನೋಡಿ ನೋಡಿ, ಪ್ರೇಮಕ್ಕ ಬಂದ್ಬಿಟ್ಟೈತೆ. ಏನ್ ಬಿಗ್ರೆ, ಈಗನ ಗೊತ್ತಾಯ್ತಾ? ನನ್ನ ಮಗಳನ್ನ ನಾನು ಹಿಂಗೆ ಚಿಟ್ಗೆ ಹೊಡಿಯೋಷ್ಟೊತ್ತಿಗೆ ಬುಡಿಸ್ಕೊಂಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ನನ್ನ ಮಗಳನ್ನ ಆ ಲೆವೆಲ್ಲಾಗ ಬೆಳೆಸಿವ್ನಿ. ಹೊಸ ವರ್ಷದ ದಿನ ನೀನು ಬುಡಿಸ್ಕೊಂಬಿಟ್ಟು ಬರನಿ ಅಂತ ಸುಮ್ಮನೆ ಇದ್ದೆ. ಈಗ ನೋಡಿದ್ರ ನನ್ನ ಮಗಳನ್ನ ಹೆಂಗೆ ಬುಡಿಸ್ಕೊಂಬಿಟ್ಟು ಬಂದಿದ್ದೀನಿ ಅಂತ. ನನ್ನ ಮಗಳನ್ನ ಎಲ್ಲ ಬೆಳೆಸಿದ್ದೆ ನನ್ನ ಮಗಳನ್ನ. ನಿಮ್ಮನೆ ಕೊಟ್ಬಿಟ್ಟು ಶಾನೆ ದೊಡ್ಡ ತೆಪ್ಪ ಮಾಡ್ಬಿಟ್ಟೆ. ಜುಜುಮಿ ಯಾವುದೋ 50,000 ರೂಪಾಯಿಗೆ ಇಷ್ಟೆಲ್ಲ ಮಾಡ್ಬಿಟ್ಟು ನೀವಂತೂ. ನಿಮ್ಮ ಮನೆಗೆ ಬಂದಿರೋ ಸಸಿಗಳೆಲ್ಲನೂ ಇಂಥರಣಿಯ ಸ್ಲಮ್ ಸಸಿಗಳು. ಅದ್ರಾಗೂ ಬಂದವಳಲ್ಲ ಅವಳು ಚಿಕ್ಕಳು. ಯಪ್ಪ 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 ಏನು ಆಡ್ತಾಳೆ ಅಂದರೆ ಬೀಗ್ರೆ, ಹೊಸ ವರ್ಷದ ದಿನ ಜಗಳ ಪಗಳ ಎಲ್ಲ ಯಾಕೆ? ಈಗೇನೋ ಬುಡಿಸ್ಕೊಂಬಿಟ್ಟು ಬಂದಿರಲ್ಲ, ಅವ್ರವ್ರು ಮಾಡಿದ್ದಿ ಮನೆಯಾಗ ಅವ್ರವ್ರು ಏನೇ ತೀರಿಸ್ಬೇಕು. ನಾನು ಮಾಡಿದ್ರು ಸರಿ, ಯಾರು ಮಾಡಿದ್ರು ಸರಿ. ಹೊಸ ವರ್ಷದ ದಿನ ಜಗಳ ಪಗಳ ಏನೂ ಬೇಡ. ನಾವೆಲ್ಲ ದೇವಸ್ಥಾನಕ್ಕೆ ಹೊಂಟಿದ್ದೀವಿ ಇವಾಗ. ಪೊದ್ದಿ ನಾನು ಎಲ್ಲರೂ ಹೋಯ್ತಾ ಇದ್ದೀವಿ. ನೋಡಿ, ದೇವಸ್ಥಾನಕ್ಕೆ ಬರ್ತೀರಾ? ಬರ್ರಿ, ಬೇಕಾರೆ ಹೋಗೋಣ. ಅವಶ್ಯಕತೆನೇ ಇಲ್ಲ. ನಾವು ಯಾಕೆ ದೇವಸ್ಥಾನಕ್ಕೆ ಬರಬೇಕು? ನಾನು ನನ್ನ ಮಗಳು ಆಗಲೇ ಏನೇ ಹೋಗ್ಬಿಟ್ಟು ಓಡಾಡ್ಕೊಂಬಿಟ್ಟು ಬಂದಿದ್ದೆಲ್ಲನೇ ಆಯಿತು. ನೀವು ಬೇಕಾದ್ರೆ ಹೋಗ್ಬಿಟ್ಟು ಬನ್ನಿ, ನಮ್ಗೇನು ಗೊತ್ತಿಲ್ಲ ಅಂತ ಅನ್ಕೊಂಬಿಟ್ರ. ನೋಡಿ, ನಾವು ಮನೆಯಾಗೆ ಸೆಲೆಬ್ರೇಷನ್ ಮಾಡ್ತೀವಿ ಹೊಸ ವರ್ಷ. ಯಾರು ಹೊಸ ವರ್ಷನ ಸೆಲೆಬ್ರೇಷನ್ ಕರೀಲಿಲ್ಲ ಅಂದ್ರೂ ನಾವು ಮಾಡೋದು ನಮಗೆ ಗೊತ್ತು. ನನ್ನ ಮಗಳನ್ನ ಬುಡಿಸ್ಕೊಂಬಿಟ್ಟು ಬರಕ್ಕೆ ನನಗೂ ಕ್ಯಾಪಾಸಿಟಿ ಐತೆ ಅಂತ ಹೇಳ್ಬಿಟ್ಟು ನಾನೇನಿಯ ತೋರಿಸಿದ್ದಷ್ಟೇ ಏನಿಯ ಸುಮ್ಕೇನಿಯ ನನ್ನ ಕ್ಯಾಪಾಸಿಟಿಯ. ರಾಧಾ, ನೀನು ಬರಂಗಿದ್ರೆ ಬಾ ದೇವಸ್ಥಾನಕ್ಕೆ. ಪೊದ್ದಿನೂ ಸ್ನಾನ ಎಲ್ಲ ಮಾಡಿ ರೆಡಿ ಆಗವಳೆ. ನೋಡಿರಿ, ಹೋಗ್ಬಿಟ್ಟು ಹಂಗೇನಿಯ ಪೂಜೆ ಗೀಜೆ ಮಾಡಿಸ್ಕೊಂಡು ಬಂದ್ಬಿಡೋಣ. ಸುಮ್ಮನೆ ತಿರ್ಗಾ ತಡ ಆಯ್ತದೆ. ಬಂದ್ಮೇಲೆ ಮನೆಯಾಗೇನು ಏನಾರ ಒಂಚೂರು ಒಬ್ಬಿಟ್ಟು ಪಾಯಸ ಏನಾರ ಮಾಡಿದ್ರೆ ಆಯ್ತು. ಬಾ ಬೀಗ್ರೆ, ನಾನಿಲ್ಲಿ ಬಂದು ನಿಂತಿರೋ ನಿಮ್ಗೇನು ಲೆಕ್ಕಕ್ಕೇನಿಯ ಇಲ್ವಾ? ಅತ್ತೆ, ನೀವು ಬೇಕಾದ್ರೆ ಹೋಗ್ಬಿಟ್ಟು ಬನ್ನಿ. ಪಾಪ ಅಕ್ಕ ಬಂದೈತಲ್ಲ, ಮನೆಯಾಗೆ ನಾನು ಅಡುಗೆ ಎಲ್ಲನೇ ತಯಾರು ಮಾಡ್ತಾ ಇರ್ತೀನಿ. ನೀವು ಹೋಗ್ಬಿಟ್ಟು ಬನ್ನಿ. ನೀವು ಪೊದ್ದಿ ಅತ್ತೆ ಬನ್ನಿ ಅತ್ತೆ, ಹೋಗ್ಬಿಟ್ಟು ಬರೋಣ ದೇವಸ್ಥಾನಕ್ಕೆ. ಹೂವು ಎಲ್ಲ ತಕೊಂಡ ಹಂಗೇನಿಯ ಪೂಜಾರಪ್ಪರು ಸರ್ನ ಹೊಂಟೋಗ್ಬಿಡ್ತಾರೆ. ಅಷ್ಟಾಗೆ ಹೋಗ್ಬಿಟ್ಟು ಬರ್ಬೇಕಣವ. ಹೊಸ ವರ್ಷ ಅಲ್ವಾ, ಅವರು ಮನೆ ಕಡೆ ಎಲ್ಲ ಹೋಯ್ತಾರೆ. ನಾವು ಅಷ್ಟೊತ್ತಿಗೆಲ್ಲನೂ ಬಿರುಬಿರ್ನ ಪೂಜೆ ಗೀಜೆ ಎಲ್ಲ ಮುಗಿಸ್ಬಿಟ್ಟು ಇದು ಮಾಡ್ಕೊಂಬಿಟ್ಟು ಬರೋಣ. ಬಾ ಹೋಗೋಣ. ರಾತ್ರಿ ಎಲ್ಲನೂ ಚೆನ್ನಾಗಿ ಕುಣಿದಾಡಿ ಮಾಡಿ ಇವಾಗ ದೇವ್ರ ದರ್ಶನ ಮಾಡ್ಬಿಟ್ರೆ ಏನು ಇವಳಿಗೆ ದೇವ್ರು ಒಳ್ಳೇದು ಮಾಡ್ಬಿಡ್ತದೆ. ಏಯ್, ಅತ್ಯಾಗಿ ಮಾತಾಡ್ಬೇಡ, ಮುಚ್ಕೊಂಡಿರ್ಬೇಕು ರಾಧಾ. ಇವನು ಇಷ್ಟೆಲ್ಲ ಮಾತಾಡ್ತಿದ್ದೀಗಲ್ಲ. ಅವಳು ಅದಕ್ಕನ ಗೊತ್ತಾವಳೆ. ದೇವಸ್ಥಾನಕ್ಕೆ ಕರೆದಕ್ಕೆ ನೀನು ಬಂದ ದೇವಸ್ಥಾನಕ್ಕೆ. ಇವಳು ಎಷ್ಟು ಕರೆದಿದ್ದೀನಿ ಬಾಬಾ ಅಂತ ಹೇಳ್ಬಿಟ್ಟು ಇವಾಗ ನೋಡ್ರೆ ಬರೋಕ್ಕಿಲ್ಲ ಹಂಗೆ ಹಿಂಗೆ ಅಂತ ಪುಂಕ್ತಾ ಇದ್ದೀಗ. ಅವಳಿಗೆ 2 ಮಾಡೋದೂ ಬರ್ತದೆ ಅಂತ ಗೊತ್ತಾಯ್ತಾ? ಈಚೆ ಕಡೆ ಹೋಗ್ಬಿಟ್ಟು 12-1 ಗಂಟೆ ತನಕ ಎದ್ದಿದ್ರು ಬೆಳಗಿನ ಜಾವ 5 ಗಂಟೆಗೆ ಮನೆಗೆ ಬಂದು ಸಾರಿಸಿ ಗುಡಿಸಿ ಎಲ್ಲ ಮಾಡಿ ಸ್ನಾನ ಮಾಡಿ ರೆಡಿಯಾಗಿ ನಿಂತವಳೆ. ನೀನೇನು ಮಾಡಿದೆ? ಇವಳೆ ಏನು ಮಾಡಿದೆ? ರಾತ್ರಿ 9 ಗಂಟೆಗೆ ಮನಿಕೊಂಡಿದ್ಯಾ, ಬೆಳಿಗ್ಗೆ 6 ಗಂಟೆಗೆ ಎದ್ದೆ, ಒಂಚೂರು ಅಲ್ಲಾಡಿಸ್ಬಿಟ್ಟೆ ತಿಂಡಿಯ. ಮುಗ್ದೋಯ್ತಾ? ನೀನು ಗ್ರೇಟ ಮತ್ತು ಪದ್ದಿ ಗ್ರೇಟ. ರಾತ್ರಿ 1-2 ಗಂಟೆ ತನಕ ಎದ್ದುಬಿಟ್ಟು ಆದ್ರೂ 5 ಗಂಟೆಗೆ ಎದ್ದವಳಲ್ಲ ಇವಳು ನೀನು. ಸರಿ ತೆಪ್ಪಾಯ್ತತ್ತೆ. ನಾನು ಬರನಿ ಅಂತ ಅನ್ಕೊಂಡೆ ದೇವಸ್ಥಾನಕ್ಕೆ. ಪ್ರೇಮಕ್ಕ ಸ್ಯಾನೆ ದಿನ ಆದ್ಮೇಲೆ ಬಂದೈತಲ್ಲ, ಅದಕ್ಕೆ ನೀವು ಹೊಸಿ ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಸುಮ್ಕಾದೆ. ಅಡುಗೆ ಪಡುಗೆ ಎಲ್ಲ ನಾನು ಮಾಡ್ತೀನಿ ಕಣತ್ತೆ. ಬಂದ ತಕ್ಷಣ ಏನಿಯಾ? ನಾನು ಪಾರ್ಟಿಗೆ ಹೋದ್ನೋ ಬಿಟ್ನೋ, ನನಗಿನ್ನ ಸ್ಯಾನೆ ನಿನಗೆ ಉರಿತಾ ಇತ್ತಲ್ಲೇನೆ. ನಾನು ಅಲ್ಲಿಗೆ ಬಿಟ್ಬಿಟ್ಟು ಬಂದಿದ್ದೀನಿ. ಆದರೆ ನೀನು ಈಗ ಶುರು ಮಾಡ್ಕೊಂಡು ಹುರ್ಕೊಂತ ಇದ್ದೀಗಲ್ವೇನೆ? ಯಪ್ಪ, ನಿನ್ನ ಊರಿಗೆ ಕಾರಣವೇನು? ನಾನು ಪಾರ್ಟಿ ಮಾಡಿದೆ ಅಂತನ, ಇಲ್ಲ ನಿನ್ನ ಪಾರ್ಟಿಗೆ ಯಾರು ಕರೆದಿಲ್ಲ ಅಂತನ? ನಮ್ಮನೆಗೆ ಎಲ್ಲನೂ ಅಂತ ಸಂಸ್ಕಾರ ಕಲಿಸಿಲ್ಲ. ನಮ್ಮ ಮನ್ಯಾಗ ಎಲ್ಲಾ ಸಂಸ್ಕಾರನೂ ಕಳಿಸವ್ರೆ, ಅದಕ್ಕೆ ದೇವಸ್ಥಾನಕ್ಕೆ ಹೋಯ್ತಾ ಇರೋದು. ಸುಮ್ಮನೆ ನಂತಾಗ ಇಟ್ಕೊಳಕ್ ಹೋಗ್ಬೇಡ. ಏನೋ ಒಳ್ಳೇದು ಮಾಡಕ್ ನೋಡ್ದೆ. ನೀನು ಈ ಪಾರ್ಟಿ ಮಾಡಿದ್ರೆ ಏನು ಮಾಡಕ್ ಹಾಕಿಲ್ಲ.
ದೇವ್ರೇ ಒಳ್ಳೆಯವ್ರಿಗೆಲ್ಲ ಒಳ್ಳೇದ್ ಮಾಡಪ್ಪ, ಕೆಟ್ಟವ್ರಿಗೆಲ್ಲ ಏನ್ ಮಾಡ್ಬೇಕು ಅಂತ ನಿನ್ಗೆ ಗೊತ್ತಲ್ಲಪ್ಪ. ಅತ್ತೆ ನಡಿರತ್ತೆ, ಇವ್ರತಾಗ ಮಾತಾಡ್ಕೊಂಡು ನಿಂತ್ಕೊಂಡ್ರೆ ಟೇಮ್ ಅಂಟೋಯ್ತದೆ ಕಣತ್ತೆ. ಹೊಸ ವರ್ಷ ಕಣತ್ತೆ, ಮುಗ್ದೆ ಹೋಯ್ತು ಕಣತ್ತೆ, ನಡಿರತ್ತೆ ನೀವು ಬೇಗ. ನೋಡ್ದ ಪ್ರೇಮಕ್ಕ ಎಷ್ಟು ಎಗ್ರಾಡ್ತಾಳೆ ಇವಳು ಅಂತ ಹೇಳ್ಬಿಟ್ಟು ಬೇಕು ಅಂತಾನೆ ನೀಯ ಅತ್ತೆನ ಚೆನ್ನಾಗಿ ಬುಟ್ಟಿಗೆ ಹಾಕಬಿಟ್ಟವಳೆ. ಏನೋ ಅತ್ತೆ ಮುಂದೆ ಬಿಲ್ಡಪ್ ಕೊಡ್ಬೇಕಲ್ಲ, ರಾತ್ರಿ ಎಲ್ಲ ಕುಣಿದು ಕುಡ್ದು ಆರಾಮಾಗಿ ಮಜಾ ಮಾಡ್ಕೊಂಡು ಬಂದವಳೆ. ರಾತ್ರಿಯಿಂದ ಮಲ್ಗೆ ಇಲ್ಲ ಇವಳು ನೋಡ್ದ ಹೆಂಗ್ ಮಾಡ್ತಾವಳೆ ಹಿಂಗೆ ಅಂತ ಹೇಳ್ಬಿಟ್ಟು. ನಿನ್ಗೆ ಅದಕ್ಕೆ ಬುದ್ಧಿ ಇಲ್ಲ ಅನ್ನೋದು. ನಾವು ಇನ್ನೂ ಪಿಲಾನ್ ಮಾಡ್ಬಿಟ್ಟು ಹೊಡಿಬೇಕು. ಸೋಂಕೆ ಹಿಂಗ್ ಹೊಡ್ಕೊಂಡು ಕುಂತ್ಕೊಂಡ್ರೆ ಆಗಕ್ಕಿಲ್ಲ. ಅವಳ ಅತ್ತೆನ ಹೆಂಗ್ ಬೇಕೋ ಹಂಗೆ ನೈಸ್ ಮಾಡ್ತಾಳೆ. ಅವಳಿಗೆ ಅತ್ತೆಗೆ ಏನಿಷ್ಟ ಇಲ್ಲ ಅಂತ ಸಂದಾಗ ಗೊತ್ತು. ನೀನ್ ಕಿರ್ಚಾಡ್ ಸುಮ್ಮನೆ ಕೆಟ್ಟವಳಾಯ್ತಾ ಇದೆಯಾ ಅಷ್ಟೇ ಏನಿಯಾ. ನೋಡು, ನಾವು ಟಾಪ್ ಆಗಿ ಬರಕ್ಕೆ ಯೋಚನೆ ಮಾಡೋಣ. ಅತ್ತೆ ಅವಳು ನವುಗುತ್ತು ನಮ್ಮಿಬ್ಬರು ಏನಿಯಾ ಗ್ರೇಟ್ ಅಂತ ಅನ್ಬೇಕು. ಅಂತ ಕೆಲಸ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡು. ಆಗ್ಬಿಟ್ಬಿಟ್ಟು ಅವಳ್ತ ಕಾಲ್ ಕೆರ್ಕೊಂಡು ಜಗಳಕ್ಕೆ ಹೋದ್ರೆ ಸರ್ವನಾಶ ನಾವೇನೇನಿಯಾ. ಯಾಕೆ ಬೇಕು ಸುಮ್ಕೆನೇನೆ. ನೋಡ್ರಮ್ಮಿ, ನೀನು ನನ್ನ ಮಗಳು ಒಂದಾಗಿರ್ವಿ ಸರಿನಾ. ನೀವಿಬ್ರು ಇರ್ತೀರಾ, ಅವಳು ಒಬ್ಳ ಇರ್ತಾಳೆ. ಅವಳ ಕೈಲಿ ಏನ್ ಕಿಸಿಯಾಕಾಯ್ತದೆ. ನೀವಿಬ್ರು ಇರ್ತೀರಾ, ನೀವಿಬ್ರು ಸೇರ್ಕೊಂಡು ಏನಾರ ಒಂದು ಮಾಡಿ ಜೊತೆಯಾಗಿರಿ. ಯಾವಾಗೂ ಒಗ್ಗಟ್ಟಿನಲ್ಲಿ ಬಲವಿದೆ ಸರಿನಾ. ಇಬ್ರು ಜೊತೆಯಾಗಿದ್ರೆ ಅವಳಿಗೆ ಏನು ಮಾಡಕ್ ಹಾಕಿಲ್ಲ. ಅವಳ ಕೈಲಿ ಎಲ್ಲನೂ ಸರಿ ಹೋಯ್ತದ. ಆಮೇಕಿಂದ ನೋಡ್ತಾ ಇರು. ಸರಿ ಅಕ್ಕ, ಪ್ರೇಮಕ್ಕ, ಇನ್ಮೇಲೆ ನಾನು ನೀನು ಒಂದೇನೇನಿಯ. ನಮ್ಮಿಬ್ರು ಗುರಿ ಈ ಪದ್ದಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ಅದೇನೇನಿಯ. ಅತ್ತೆ ಅತ್ತಾಗಿ ಯಾವಾಗ ಉಗಿಸ್ತಾಳೆ ಗೊತ್ತಾ. ಅವಳು ಏನೋ ದೊಡ್ಡದಾಗ ಕೆಲಸ ಮಾಡ್ತಾಳೆ, ನಾನು ಉಗಿಸ್ತಾಳೆ. ಇದೇನೇನಿಯ ಆಗೋಯ್ತು. ನನಗಂತೂ ಭಾಳ ಬೇಜಾರಾಯ್ತದೆ. ಹುಡುಗಿ ಕೆಲಸ ಎಲ್ಲ ಮಾಡೋಳು ನಾನು, ಉಗಿಸ್ಕೊಳ್ಳೋಳು ನಾನೇನೇನಿಯ. ಮಳ್ಳಿ ಮಿಂಚುಳಿ ವಾಷಿಂಗ್ ಮಿಷಿನು ಬಟ್ಟೆ ಹಾಕೋದು ಹೆಂಗೆ ಅಂತಲೂ ಹೇಳ್ಕೊಡ್ಲಿಲ್ಲ. ನಾನೆಲ್ಲಿ ಕಲ್ತ್ಕೊಬಿಡ್ತೀನಿ ಅಂತ ಹೇಳ್ಬಿಟ್ಟು ಅಂತ ಮಳ್ಳಿ ಅವಳು. ನಾನು ಬಂದಿದ್ದೀನಿ ತಾನೆ, ನೋಡ್ತಿರು ಏನಾಯ್ತದೆ ಅಂತ. ಅಯ್ಯೋ ಆಂಟಿ ಬನ್ನಿ, ಕುಂತ್ಕೊ ಬನ್ನಿ. ನಾನು ನೋಡು ನಿಮ್ಮನ್ನು ಕೂರಿಸ್ಬಿಟ್ಟು ಕಾಪಿ ಇಕ್ಕದೇನೆ ಮರ್ತೋಗ್ಬಿಟ್ಟೆ. ಕಿತ್ತಾಡ್ಕೊಂಡು ಎಲ್ಲ ಮರ್ತೇ ಹೋಯ್ತೀನಿ. ಸರಿ ಕುಂತ್ಕೊಳ್ಳಿ, ನಾನು ಕಾಪಿ ಇಕ್ಕೊಂಬಿಟ್ಟು ಬರ್ತೀನಿ. ಹಾಗೆ ನಿಮಗೋಸ್ಕರ ಇವತ್ತು ಹೊಸ ವರ್ಷ ಅಲ್ವಾ, ಒಬ್ಬಿಟ್ಟೆ ಮಾಡ್ತೀನಿ. ಸರಿ ಕಣಮ್ಮಿ. ಲೇ ಮಗಳೇ, ಆ ಪದ್ದಿ ಭಾಳ ಚಾಲುಕವಳೆ. ಹಂಗೇನಿಯಾ ಈ ಪ್ರೇಮಿ ದಡ್ಡಿನೂ ಅವಳೆ. ನೀನು ಮದ್ದಿದಾಗಿದ್ಯಾ, ಯಾರನ್ನ ಹೆಂಗ್ ಬೇಕೋ ಹಂಗೆ ಉಪಯೋಗಿಸ್ಕ ಸರಿನಾ. ಸರಿ ಕಣಮ್ಮ, ನೀನು ಹೇಳೋದು ಅರ್ಥ ಆಯ್ತು. ನನಗೂ ಮಾಡ್ತೀನಿ. ಯಾರಿಗೆ ಹೆಂಗೆ ಮಾಡಬೇಕು, ಹೆಂಗೆ ಬುದ್ಧಿ ಕಲಿಸ್ಬೇಕು ಅಂತ ನನಗೂ ಗೊತ್ತು. ಹಾಗೆ ನೀನು ಬುದ್ಧಿ ಕಲಿಸ್ತೀನಿ, ನೋಡ್ತಾ ಇರು. ಈ ಪದ್ದಿ ನನ್ನ ಮುಂದೆ ಜುಜ್ಜುಮಿ ಅಷ್ಟೇನೇ ಕಣಮ್ಮ. ಅಷ್ಟೇ, ನಾನೇನು ಸಪೋರ್ಟ್ಗೆ ಯಾವಾಗೂ ಇರ್ತೀನಿ ಸರಿನಾ. ಬಾ, ಹೆಂಗೋ ಇವಳು ಅಡುಗೆ ಮಾಡಾಕ್ತಾಳೆ ಒಬ್ಬಿಟ್ಟ. ಯಪ್ಪ ತಿಂದ್ಬಿಟ್ಟು ಪ್ರೆಸ್ ಆಗೋಣ ಹೊಸ ವರ್ಷದ ದಿನ. ಸುಮ್ಮನೆ ಯಾಕೆ. ನಡಿಯಮ್ಮ.